ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ವಾವ್, ಇಲ್ಲಿ ನೋಡಿ ಏನು ಬ್ಯೂಟಿಫುಲ್ ಆಗಿ ಉದುರುದ್ರಾಗಿ ನಮ್ಮ ಕರ್ನಾಟಕದ ಸ್ಪೆಷಲ್ ತಿಂಡಿ ಶಾವ್ಗೆ ಬಾತ್ ರೆಡಿಯಾಗಿದೆ. ಶಾವ್ಗೆ ಬಾತ್ ತಿನ್ನಬೇಕಾದ್ರೆ ನಮ್ಮ ತರಕಾರಿ, ಕಡಲೆ ಬೀಜ, ಗೋಡಂಬಿ ಬಾಯಿ ತುಂಬ ಅದೇ ಫ್ಲೇವರ್ಸ್ ತುಂಬಿಕೊಂಡಿರುತ್ತೆ ಅಲ್ವಾ. ಅಷ್ಟು ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಗಿರುತ್ತೆ. ಇದ್ರ ಜೊತೆ ಹಾಗೆ ಕಾಯಿ ಚಟ್ನಿ ಇದ್ಬಿಟ್ರೆ ವಾವ್, ಅಮೇಝಿಂಗ್ ಆಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಈಸಿಯಾಗಿರೋ ಈ ಶಾವ್ಗೆ ಬಾತ್ ಟ್ರೈ ಮಾಡಿ. ಹೇಗೆ ಮಾಡೋದು ನೋಡೋಣ, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ನಾವು ಶಾವ್ಗೆ ರೆಡಿ ಮಾಡ್ಕೋಬೇಕು. ಈ ಶಾವ್ಗೆ ನಾನು ಅನಿಲ್ ಶಾವ್ಗೆ ತೊಗೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಬೇಕು. ಯಾಕಂದರೆ ಇದು ಉದ್ದುದ್ದಕ್ಕಿರುತ್ತೆ ಮ್ಯಾಗಿ ಥರ. ಇದನ್ನು ನಾವು ಈ ಥರ ಪುಡಿ ಮಾಡಿ ಸೈಡ್ಗೆ ಇಟ್ಕೋಬೇಕು. ಈಗ ನಾನು ಬಿಸಿ ನೀರು ಕಾಸಕ್ಕಿಟ್ಟಿದ್ದೀನಿ. ಇದರಲ್ಲಿ ನೀರು ಚೆನ್ನಾಗಿ ಕುದ್ದ ಮೇಲೆ ಇದಿಷ್ಟು ಇದರಲ್ಲಿ ಹಾಕ್ಬಿಡಬೇಕು. ನಾನು 2 ಕಪ್ ಅಷ್ಟು ತೊಗೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಇವಾಗ ನೋಡಬೇಕು ಇದು ಮೆತ್ತಗಾಗಿದೆಯಾ ಅಂತ. ಇದು ಬೇಗ ಮೆತ್ತಗಾಗುತ್ತೆ. ಸೊ ಹಾಕಿದ ತಕ್ಷಣ ಚೆಕ್ ಮಾಡ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಸೊ ಈಗ ನಮ್ಮ ಶಾವ್ಗೆ ಬೆಂದೋಗಿದೆ. ಇದನ್ನು ಒಂದು ಸ್ಟ್ರೈನರ್ನಲ್ಲಿ ಹಾಕ್ಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಈ ಥರ ಸ್ವಲ್ಪ ಕೈ ಆಡಿಸ್ಬಿಟ್ಟು ಸೈಡಲ್ಲಿ ಒಂದು 10 ನಿಮಿಷ ಇಟ್ಬಿಡಬೇಕು. ತಣ್ಣಗಾಗೋಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನ್, ಸ್ವಲ್ಪ ಕರಿಬೇವು, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಈಗ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಬೇಕು ಹಸಿಮೆಣಸಿನ್ಕಾಯಿ. 1/4 ಸ್ಪೂನ್ ಅರಿಶಿನ ಪುಡಿ ಹಾಕೋಣ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ 1 ಕಪ್ಪು, ಕ್ಯಾರೆಟ್ 1 ಕಪ್, ಹಾಗೆ 1 ಕಪ್ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬಟಾಣಿ ಹಾಕ್ಕೊಂಡು ಈಗ ಚೆನ್ನಾಗಿ ಇದನ್ನು ನಾವು ಕಲಿಸ್ಬೇಕು. ಫ್ರೆಂಡ್ಸ್, ಈಗ ತರಕಾರಿ ಬೇಗ ಬೇಯಬೇಕು ಅಂದರೆ ನಾವು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. 1.5 ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಬಿಟ್ಟು ಕ್ಲೋಸ್ ಮಾಡಿಟ್ಬಿಟ್ರೆ ಬೇಗ ಬೆಂದೋಗುತ್ತೆ. ಈಗ ನಮ್ಮ ಶಾವ್ಗೆ ಏನಾಗಿದೆ ನೋಡೋಣ. ಇದೆಲ್ಲ ನೀರು ಇಳಿದಿದೆ. ಸೊ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನು ಇನ್ನೊಂದು 10 ನಿಮಿಷ ಇಟ್ಬಿಡಬೇಕು. ಈಗ ತರಕಾರಿ ಬೆಂದಿದೆಯಾ ಅಂತ ನೋಡೋಣ. ಓ ವಾವ್, ಓಕೆ, ತರಕಾರಿ ಎಲ್ಲ ಬೆಂದೋಗಿದೆ. ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕೋಣ. ಚೆನ್ನಾಗಿ ಎಷ್ಟು ಕೊತ್ತಂಬರಿ ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈಗ ಒಗ್ಗರಣೆ ಆಗೋಗಿದೆ. ಬೇಯಿಸಿಟ್ಕೊಂಡಿರೋ ಶಾವ್ಗೆನೆಲ್ಲ ಹಾಕ್ಬಿಟ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗುತ್ತೆ ಶಾವ್ಗೆ ಬಾತ್. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಫಂಕ್ಷನ್ಸ್ಗೆ ಹೋಗಿ ಅಥವಾ ಮದುವೆ ಮನೆಗಳಲ್ಲಂತೂ ಈ ಶಾವ್ಗೆ ಬಾತ್ ಕಂಪಲ್ಸರಿ ಇದ್ದೇ ಇರುತ್ತೆ. ಕಾಯಿ ಚಟ್ನಿ ಜೊತೆ ಇದು ತಿಂತಾ ಇದ್ದರೆ ಸೂಪರ್ ಟೇಸ್ಟಿ ಕಾಂಬಿನೇಷನ್. ಸೊ ಈಗ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ, ಎಷ್ಟು ಕಾಯಿ ತುರಿ ಹಾಕಿದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸೋಣ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ರೆ ನಮ್ಮ ಶಾವ್ಗೆ ಬಾತ್ ರೆಡಿ ಆಗೋಯ್ತು. ಒಂದು ಸಲ ಇದು ಟೆಕ್ಸ್ಚರ್ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ ಅಲ್ವಾ. ನೋಡ್ತಿದ್ರೆ ನಿಮ್ಮ ಬಾಯಿನಲ್ಲೂ ನೀರು ಬರ್ತಿದೆ ತಾನೇ, ತಿನ್ನಬೇಕು ಅಂತ ಅನಿಸ್ತಿದೆ ಅಲ್ವಾ. ನೀವು ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ತಿನ್ನಬೇಕಾದ್ರೆ ಗೋಡಂಬಿ, ಕಡಲೆ ಬೀಜ, ಕಾಯಿ ತುರಿ, ತರಕಾರಿ ಎಲ್ಲ ಬಾಯಿನಲ್ಲಿ ಹಾಗೆಯೇ ಫ್ಲೇವರ್ಸ್ ತುಂಬಿಕೊಂಡಿರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ವಾವ್, ಫಂಕ್ಷನ್ಸ್ನಲ್ಲಿ ಹೇಗೆ ಬಡಿಸ್ತಾರೋ ಅದೇ ಥರ ಅಂತೂ ಕಾಣಿಸ್ತಿದೆ ಅಲ್ವಾ. ಸೊ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.